ಏನ್ರಿ ಇದು ಗಾಯ? ಏನ್ ಮಾಡ್ಕೊಂಡ್ರಿ? ಅಯ್ಯೋ ಅಯ್ಯೋ, ಗಾಬರಿ ಆಗ್ಬೇಡ, ಹೇಳ್ತೀನಿ, ನಡಿ ಒಳಗೆ. ಅಣ್ಣ ಬಂದ್ಯಾ? ಬೌಟ್. ಶೋ ದೇವ್ರೆ, ಏನಣ್ಣ ಇದು ಗಾಯ? ಏನಾಯ್ತು? ಹೇಳ್ತೀನಿ, ನಿಂಗೂ ಹೇಳ್ತೀನಿ. ನನ್ಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ. ಇಷ್ಟೊತ್ತಿಗೆಲ್ಲ ಸತ್ತು ಮೇಲಿರ್ಬೇಕಾದವನು ಇಲ್ಲಿಗೆ ಹೇಗ್ ಬಂದ? ಹೇಗ್ ಬದುಕೊಂಡ? ಕಾರ್ ಆಕ್ಸಿಡೆಂಟ್ ಆಗಿಲ್ವಾ? ಆಗಿನೂ ಉಳ್ಕೊಂಡ? ಏನ್ ನಡೀತದ ಇಲ್ಲಿ? ಹಲೋ ನಕ್ಷತ್ರ, ನಾನು ಎಲ್ಲಿ ಇಳ್ಕೊಬೇಕು ಅಂದೆ? ನಂಗೇನು ಕೇಳಿಸ್ತಾ ಇಲ್ಲ. ನಿಲ್ಸೋ ಗಾಡಿ, ಚೆನ್ನಾಗಿರಲ್ಲ, ಗಾಡಿ ನಿಲ್ಸೋ. ಏನ್ರಿ ಇದೆಲ್ಲ? ಯಾಕೆ ಹೀಗಾಗ್ತಿದೆ? ಗೊತ್ತಿಲ್ಲ ಆರ್ತಿ, ಆದ್ರೆ ಅದನ್ನ ನಾನು ನೋಡ್ಕೊಂತೀನಿ. ಇವತ್ತಿ ಮಗು ಇದ್ದಿದ್ರಿಂದಾನೇ ನಾನು ಉಳ್ಕೊಂಡೆ ಆರ್ತಿ. ನಾನಂತೂ ನನ್ನ ಜೀವದ ಮೇಲೆ ಆಸೆನೆ ಬಿಟ್ಬಿಟ್ಟಿದ್ದೆ. ಆದ್ರೆ ಇವಳು ಅದು ಯಾವ ಕ್ಷಣದಲ್ಲಿ ಅದೇನ್ ತಲೆ ಓಡಿಸಿದ್ಲು, ನನ್ನ ಕಾರನ್ನು ನಿಲ್ಲಿಸಿ ನನ್ನ ಜೀವ ಉಳಿಸ್ಬಿಟ್ಲು. ಇಲ್ಲದಿದ್ದರೆ ನಾನಿವತ್ತೊಂದು ಶವ. ಹಾಗೆಲ್ಲ ಮಾತಾಡ್ಬೇಡಿ. ಅದನ್ನ ನನ್ನಿಂದ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ರೀ. ಬಿಟ್ಟು ಅನ್ನೋಣ ಅಂತ ಕೆಟ್ಟ ಮಾತಾಡ್ಬೇಡ. ಸದ್ಯ ಎಲ್ಲ ಇಷ್ಟಕ್ಕೆ ನಿಂತಿದ್ದೆ ದೇವರ ದಯೆ. ನಕ್ಷತ್ರ, ನೀವ್ ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲಮ್ಮ. ನಂಗೆ ಇವ್ರನ್ನ ಕಳ್ಕೊಂಡು ಬದುಕೋ ಬಾಳನ್ನ ನನ್ನಿಂದ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಸೌಭಾಗ್ಯನ ಕಾಪಾಡ್ಬಿಟ್ಟೆ ನೀನು, ನನ್ ಕುಗ್ಮ ಉಳಿಸ್ಬಿಟ್ಟೆ. ಅವ್ರು ನಿನ್ಗೆಷ್ಟು ಬೇಕೋ ನನಗೂ ಅಷ್ಟೇ ಅಮ್ಮ. ನನ್ನಪ್ಪ, ನನ್ನ ದೇವರು. 23 ವರ್ಷದ ನಂತರ ನನಗೆ ಸಿಕ್ಕಿರೋ ನಿಧಿ ನನ್ನಪ್ಪ. ಅವ್ರನ್ನ ನಾನು ಕಳ್ಕೊತೀನ? ಥ್ಯಾಂಕ್ ಯು ನಕ್ಷತ್ರ. ಬದುಕಲಿ ಎಲ್ಲನೂ ಕಳ್ಕೊಂಡಿರೋ ನನಗೆ ಉಳಿದಿರೋದು ಅಂದ್ರೆ ನಮ್ಮ ಅಣ್ಣ ಮಾತ್ರ. ಇವತ್ತು ನೀನು ಅವನೊಬ್ಬನ್ನೇ ಅಲ್ಲ, ನಮ್ನೆಲ್ಲರನ್ನೂ ಉಳಿಸಿದ್ಯಾ. ನೀನು ಈ ಉಪಕಾರನ ಈ ಜನ್ಮದಲ್ಲಿ ನಾವು ಯಾರೂ ಮರೆಯಲ್ಲ ನಕ್ಷತ್ರ. ವಾಟ್? ಇನ್ನೂ ಸಬ್ಮಿಟ್ ಆಗಿಲ್ವಾ? ಅರೆ ಬೆಳಗ್ಗೆನೆ ಪ್ರೆಸೆಂಟೇಷನ್ ಇರೋದು. ಇಮಿಡಿಯೇಟ್ ಆಗಿ ಮೇಲ್ ಶೂಟ್ ಮಾಡಿ. ಎಸ್, ಇಮಿಡಿಯೇಟ್ ಆಗಿ. ಆ್ಯಂಡ್ ಶೌರ್ಯನು ಸಿ ಸಿ ಇಡಿ. ಹೌದು, ಅವರೇ ನೋಡ್ಕೊಳ್ತಿರೋದು, ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀವು ಅವ್ರಿಗೆ ಸಿ ಸಿ ಇಡಿ. ಹಾಂ, ಮರಿಬೇಡಿ. ಮೇಲ್ ಇಮಿಡಿಯೇಟ್ ಆಗಿ ಮಾಡಿ. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್. ಭೂಪತಿ, ಥ್ಯಾಂಕ್ ಯು. ಅದಕ್ಕೆ ಇನ್ನೂ ಹೋಗ್ತಿಲ್ವಾ? ಟೈಮ್ ಎಷ್ಟಾಯ್ತು ನೋಡು. ನೋ ಐ ಆಮ್ ಡನ್. ಸರಿ, ಬೇಗ ಹೋಗಿ ಮಲ್ಕೋ.
ಮತ್ತೆ ಫೋನ್ ಇಟ್ಕೊಂಡು ಕೂತ್ಕೋಬೇಡ. ಅಮ್ಮ ಮಲ್ಕೊಂಡ್ರ? ಊಟ ಮಾಡ್ಕೊಂಡು ಹೋದ್ರು. ಚೆನ್ನಾಗಿ ಊಟ ಮಾಡಿದ್ರು ತಾನೆ. ನಾನು ಚೂರು ಬ್ಯುಸಿ ಇದ್ದೆ, ಒಟ್ಟು ಕೂತು ಊಟ ಮಾಡೋದಕ್ಕಾಗಲಿಲ್ಲ. ಆರಾಮಾಗಿ ಊಟ ಮಾಡಿದ್ರು ಅಲ್ವಾ? ಅತ್ತೆ ಬಗ್ಗೆ ನಿನಗೆ ಗೊತ್ತಲ್ವಾ, ಮಾಮೂಲು. ಇಷ್ಟೇ ತಿಂದು ಎದ್ದು ಹೋದ್ರು. ನಾವು ಜಾಸ್ತಿ ಒತ್ತಾಯ ಮಾಡೋಕ್ಕಾಗಲ್ಲ, ಅವ್ರಿಗದು ಇಷ್ಟ ಆಗಲ್ಲ. ಸರಿ ಬಿಡಿ, ನಾನು ಇನ್ನೊಂದು ಕುಡಿತೀನಿ. ಇದನ್ನು ಅಮ್ಮಂಗೆ ಕೊಡ್ತೀನಿ. ಶುಗರ್ ಹಾಕಿಲ್ಲ ಅಲ್ವಾ? ಯಾಕೆ ಭೂಪತಿ, ಇತ್ತೀಚೆಗೆ ಅತ್ತೆ ಬಗ್ಗೆ ತುಂಬಾ ವಿಚಾರಿಸ್ತಾ ಇದೆಯಾ? ಮೊದಲು ಅತ್ತೆ ಬಗ್ಗೆ ಇಷ್ಟೇ ಕೇರ್ ಇತ್ತು ನಿಜ, ಆದ್ರೆ ಇವಾಗ ಬೇರೆ ತರಾನೇ ಕೇಳ್ತಾ ಇದೆಯಾ. ಹೆದರ್ಕೊಂಡ ಹಾಗೆ. ಅಮ್ಮಂಗೆ ಏನಾಗ್ಬಿಡುತ್ತೋ ಅನ್ನೋ ಭಯ ಕಾಣಿಸ್ತಾ ಇದೆ. ಏನಾದ್ರೂ ಸಮಸ್ಯೆನಾ? ಅತ್ತೆ ಹುಷಾರಾಗಿದ್ದಾರೆ ತಾನೆ? Yeah, even I'm observing. You look worried. Why, Bhupati? ಅಮ್ಮನ ಆರೋಗ್ಯ ತುಂಬ ಹಾಳಾಗ್ತಿದೆ. ಅದಕ್ಕೆ ಅವಳು ಮೊದಲಿನ ಥರ ಸ್ಟ್ರಾಂಗ್ ಆಗಿಲ್ಲ. ಮನೇಲಿ ನಡೀತಿರೋ ಇನ್ಸಿಡೆಂಟ್ಸಿಂದ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾಳೆ. ಮೆಂಟಲಿ, ಫಿಸಿಕಲಿ ತುಂಬ ವೀಕ್ ಆಗ್ತಿದ್ದಾಳೆ. ಇದೆಲ್ಲ ನನಗೆ ರೀಸೆಂಟಾಗಿ ಗೊತ್ತಾಯ್ತು. ಪಾಪು, ಪಾಪು, ಐ ಆಮ್ ಫೈನ್. ನೋಡು, ಚಿಕ್ಕ ಗಾಯ ಆಗಿದೆ, 2 ದಿನದಲ್ಲಿ ವಾಸಿ ಆಗೋಗುತ್ತೆ. ಸ್ವೀಟಿ, ಯಾಕೆ ಏನು ಮಾತಾಡ್ತಿಲ್ಲ? ಅಣ್ಣ ಆರಾಮಾಗಿದ್ದಾನ ಕಣೆ. ಅವಳಿನ್ನೂ ಶಾಕಲ್ಲಿದ್ದಾಳೆ. ನೀನು ಅವಳ ಮುಂದೆ ಇದನ್ನೆಲ್ಲ ಹೇಳ್ಬಾರ್ದಿತ್ತು. ಶ್ವೇತಾ, ನೋಡು, ಅಪ್ಪಂಗೇನು ಆಗಿಲ್ಲ ಕಣೆ. ಅಪ್ಪ ಸೇಫ್ ಆಗೇ ಇದ್ದಾರೆ. ನಕ್ಷತ್ರ ಇವತ್ತು ನಮ್ಮ ಪಾಲಕ್ ದೇವ್ರಾಗ್ಬಿಟ್ಲು. ಅದಕ್ಕೆ ಆದಷ್ಟು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು. ಆದಷ್ಟು ಮನೆಯಿಂದಾನೇ ಕೆಲಸ ಮಾಡೋದಕ್ಕೂ ಟ್ರೈ ಮಾಡ್ತಿರೋದು. ಒಳ್ಳೇದು. ನೀನೊಬ್ಬ ಅವ್ರ ಕಣ್ಮುಂದೆ ಇದ್ರೆ ಅವ್ರು ಎಷ್ಟೋ ಚೆನ್ನಾಗಿರ್ತಾರೆ. ನೀನು ಯಾವಾಗಲೂ ಅವ್ರಿಗೆ ಕಾಣಿಸ್ತಾ ಇರಬೇಕು. ನಿನ್ನ ಮಾತು ಯಾವಾಗಲೂ ಅವ್ರ ಕಿವಿ ಮೇಲೆ ಬೀಳ್ತಾ ಇರಬೇಕು. ಆಗಲೇ ಅವ್ರಿಗೆ ಸಮಾಧಾನ. ಅವ್ರ ಆರೋಗ್ಯ, ಅವ್ರ ಖುಷಿ ಇದೆಲ್ಲ ನಿನ್ನ ಜವಾಬ್ದಾರಿ ಭೂಪತಿ. ನಾವಂತೂ ಏನೂ ಮಾಡೋಕ್ಕಾಗಲ್ಲ. ನಾವು ಮಾತಾಡಿದಷ್ಟು ಅತ್ತೆ ಜಾಸ್ತಿ ಇರಿಟೇಟ್ ಆಗ್ತಾರೆ. ಅದರಿಂದ ಏನೂ ಲಾಭ ಇಲ್ಲ. ಸೊ ಅತ್ತೆನ ನೀನೇ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಅಮ್ಮ ನಿಮ್ಮಿಬ್ಬರನ್ನು ತುಂಬ ಬೈತಾರೆ, ಮರ್ಯಾದೆ ಇಲ್ದಿರೋಂಗೆ ನಡೆಸ್ಕೋತಾರೆ. ಪ್ರತಿ ಸಲ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಇದು ಎಲ್ಲಾನು ನನಗೆ ಗೊತ್ತು. ನಿಮಗೂ ಇವ್ರು ಹೀಗೆ ಯಾಕೆ ಆಡ್ತಾರೆ, ನಮ್ಮನ್ನು ಯಾಕೆ ಹೀಗೆ ನಡೆಸ್ಕೋತಾರೆ ಅಂತಾನೂ ಅನಿಸ್ತಿರುತ್ತೆ. ಬಟ್ ಐ ಆಮ್ ಸಾರಿ. ಅದಕ್ಕೆ ಇದು ಅಮ್ಮನ ಮೇಲೆ ಪ್ರೀತಿನೋ ಗೊತ್ತಿಲ್ಲ, ಸ್ವಾರ್ಥ ಅಂದ್ರೂ ಅನ್ಕೊಳ್ಳಿ. ಆದರೆ ಪ್ಲೀಸ್ ಇದೊಂದು ಕಾರಣಕ್ಕೆ ಅವ್ರನ್ನ ಹೇಟ್ ಮಾಡಬೇಡಿ, ಅವ್ರನ್ನ ದೂರ ಇಡಬೇಡಿ. No, Bhupati, why are you talking like that? We don't hate her. ನಾವು ಅವ್ರ ಪಕ್ಕ ಇದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಭೂಪತಿ. ಅದಕ್ಕೆ ಅವ್ರ ಕಣ್ಣು ಕಾಣದೇ ಇರೋ ಹಾಗೆ ನಾವು ದೂರ ಇರ್ತೀವಿ ಹೊರತು ಅವ್ರ ಮೇಲಿನ ದ್ವೇಷದಿಂದ ಅಲ್ಲ. ಗೊತ್ತು. ಅದಕ್ಕೆ ನನಗೆ ನಿಮ್ಮ ಸಿಚುವೇಶನ್ನು ಅರ್ಥ ಆಗತ್ತೆ, ಅಮ್ಮನ ಸಿಚುವೇಶನ್ನು ಅರ್ಥ ಆಗತ್ತೆ.
ಇನ್ಫ್ಯಾಕ್ಟ್ ನಿಮ್ಗಿದು ಗೊತ್ತಿದೆಯೋ ಇಲ್ವೋ, ಅಣ್ಣ ಪೃಥ್ವಿ ಅಂದರೆ ಅಮ್ಮಂಗೆ ನನಗಿಂತಲೂ ಪ್ರೀತಿ ಹೆಚ್ಚು. ಅವರಿಬ್ಬರ ಬಗ್ಗೆ ಎಷ್ಟು ಹೆಮ್ಮೆ ಪಡೋಳು ಗೊತ್ತಾ. ಅಷ್ಟು ಪ್ರೀತಿಯಿಂದ ತನ್ನ ಮಕ್ಕಳನ್ನ ನೋಡ್ಕೊಂಡಿದ್ದಾಳೆ. ತನ್ನ ಮಕ್ಕಳು ಅವ್ರ ಆಸೆ ವಿರುದ್ಧ ಹೋಗಿ ಮದುವೆ ಆದರೆ ಯಾರಿಗೆ ತಾನೇ ಬೇಜಾರಾಗಲ್ಲ, ಅದಕ್ಕೆ ಯಾರಿಗೆ ತಾನೇ ನೋವಾಗಲ್ಲ ಹೇಳಿ. ಅಮ್ಮ ನಮ್ಮ 4 ಜನರನ್ನ ಹೇಗೆ ಬೆಳೆಸಿದಾಳೆ. ಬೆಳೆದಿಷ್ಟು ದೊಡ್ಡವರಾಗೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಂತ ನಾನು ನೋಡಿದ್ದೀನಿ. ಇಷ್ಟು ದೊಡ್ಡ ಕಂಪನಿ ಇದನ್ನ ಕಟ್ಟಿ ಬೆಳೆಸೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಂತ ನನಗೆ ಗೊತ್ತು. ಅದಕ್ಕೆ ತನ್ನ ಮಕ್ಕಳು, ಬಿಸ್ನೆಸ್ಸು, ಮನೆ, ಇದೇ ಅವಳ ಜಗತ್ತು. ಇದರಲ್ಲೇ ಮುಳುಗೋಗಿದ್ಲು. ಇದೆಲ್ಲ ಅಮ್ಮ ನಮಗೋಸ್ಕರ ಕೊಟ್ಟಿರೋ ಭಿಕ್ಷೆ. ಅದಕ್ಕೆ ಅವಳಿಲ್ಲ ಅಂದ್ರೆ ನಾವ್ಯಾರೂ ಇಲ್ಲ. ಗೊತ್ತು ಭೂಪತಿ, ನಾವೇನು ಅತ್ತೆನ ದ್ವೇಷ ಮಾಡ್ತಾ ಇಲ್ಲ. ನಮಗೂ ಅವ್ರ ಪರಿಸ್ಥಿತಿ ಅರ್ಥ ಆಗುತ್ತೆ. ಅದಕ್ಕೆ ತಾನೆ ಅವ್ರು ಎಷ್ಟೆಲ್ಲ ಅಂದ್ರೂ ಅನ್ನಿಸ್ಕೊಂಡು ಇಲ್ಲೇ ಇರೋದು. ಈಗ ಯಾಕೆ ಇಷ್ಟೊತ್ತಲ್ಲಿ ಅದನ್ನೆಲ್ಲ ನೆನೆಸ್ಕೊಂಡು ಎಮೋಷ್ನಲ್ ಆಗ್ತಾ ಇದೆಯಾ? ಗೊತ್ತಿಲ್ಲ. ಅದಕ್ಕೆ ನಮಗೋಸ್ಕರ ಇಷ್ಟೆಲ್ಲ ಮಾಡ್ರೋ ಅಮ್ಮಂಗೆ ನಾವು ಇನ್ ರಿಟರ್ನ್ ಏನು ಮಾಡ್ತಾನೆ ಇಲ್ಲ ಅನ್ನಿಸ್ತಿದೆ. ನಮ್ಮಿಂದ ತುಂಬ ಬೇಜಾರಾಗಿದ್ದಾಳೆ. ತಾನು ಡಿಸ್ಟರ್ಬ್ ಆಗಿರೋದಕ್ಕೂ ನಾನೇ ಕಾರಣ ಅಂತಲೂ ಗಿಲ್ಟ್ ಕಾಡುತ್ತೆ. ಏನೋ ರೀಸೆಂಟಾಗಿ ಮನೇಲಿ ನಡೆದಿರೋ ಇನ್ಸಿಡೆಂಟಿಗೆಲ್ಲ ನಾನೇ ಕಾರಣ. ಅದರಿಂದನೇ ಹೆಚ್ಚಾಗಿ ಡಿಸ್ಟರ್ಬ್ ಆಗಿರೋದು. ಇನ್ನು ಮುಂದೆ ಅದು ಆಗಬಾರ್ದು ಅಂತಲೇ ನಾನು ತುಂಬ ಕೇರ್ ತಗೋತಾ ಇದ್ದೀನಿ. ಭೂಪತಿ, ತಲೆ ಕೆಡಿಸ್ಕೋಬೇಡ. ನಿನ್ನ ಮದುವೆ ಆಗಿ ಶ್ವೇತಾ ಈ ಮನೆಗೆ ಬಂದಮೇಲೆ ಅತ್ತೆ ಖುಷಿಯಾಗಿರ್ತಾರೆ. ಈಗ ಸದ್ಯಕ್ಕೆ ಅವ್ರಿಗೆ ನಿನ್ನ ಮದುವೆ ಬಗ್ಗೆನೇ ಯೋಚನೆ. ಅದೊಂದು ನೆರವೇರಿದ್ರೆ ಅವ್ರು ನೆಮ್ಮದಿಯಾಗಿರ್ತಾರೆ.